ನಮಸ್ಕಾರ ಸ್ನೇಹಿತರೆ, ದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ದೇಶದಲ್ಲಿರುವಂತಹ ಬಡವರಾಗಿರ್ಬೋದು, ಮಧ್ಯಮ ವರ್ಗದವರಾಗಿರ್ಬೋದು ತುಂಬಾ ಕಷ್ಟಕ್ಕೆ ಒಳಗಾಗಿದ್ದಾರೆ. ದೇಶದಲ್ಲಿ ಇರುವಂತಹ ಶ್ರೀಮಂತರು ತುಂಬಾ ಏಳಿಗೆಯನ್ನ ಕಂಡಿದ್ದಾರೆ. ಅವರಿಗೆ ಮಾತ್ರ ಉತ್ತಮವಾಗ್ತಿದೆ, ಬಡವರಿಗೂ ಮಧ್ಯಮ ವರ್ಗದವರಿಗೂ ಕಷ್ಟಗಳಾಗ್ತಿದೆ ಅನ್ನೋ ವಿಚಾರ ಆಗಾಗ ಚರ್ಚೆಗೆ ಬರುತ್ತೆ. ಈ ವಿಚಾರದಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿಸಿದ್ರೆ, ದೇಶದಲ್ಲಿ ಕೇವಲ ಬಡವರಿಗೂ ಮಧ್ಯಮ ವರ್ಗದವರಿಗೂ ಮಾತ್ರ ಕಷ್ಟವಿದ್ಯಾ, ಶ್ರೀಮಂತರಿಗೆ ಕಷ್ಟವೇ ಇಲ್ವಾ, ಅವರ ನಷ್ಟವನ್ನ ಅನುಭವಿಸಲೇ ಇಲ್ವಾ ಅಂದ್ರೆ ದೇಶದಲ್ಲಿ ಬಡವರು ಮತ್ತು ಮಧ್ಯಮ ವರ್ಗದವರು ಎಷ್ಟು ಕಷ್ಟಗಳನ್ನ ಅನುಭವಿಸ್ತಿದಾರೋ ಅಷ್ಟೇ ಕಷ್ಟಗಳನ್ನ ದೇಶದಲ್ಲಿ ಇರುವಂತಹ ಶ್ರೀಮಂತರು ಕೂಡ ಅನುಭವಿಸ್ತಿದ್ದಾರೆ ಅನ್ನೋದು ಈ ವರದಿ ತಿಳಿಸ್ಕೊಡುತ್ತೆ ಸ್ನೇಹಿತರೆ. 2019 ನಂತರ ನಮ್ಮ ಭಾರತದಲ್ಲಿರುವಂತಹ ಕೋಟ್ಯಾಧಿಪತಿಗಳಲ್ಲಿ ಸುಮಾರು 65% ಜನರು ದೇಶವನ್ನ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದಾರೆ. ಇದಕ್ಕೆ ಕಾರಣ ನಿರಂತರವಾಗಿ ಅನುಭವಿಸುತ್ತಿರುವಂತಹ ನಷ್ಟಗಳು, ಅದರ ಜೊತೆಗೆ ದೇಶದ ಒಳಗಿರುವಂತಹ ಅನೇಕ ಸಮಸ್ಯೆಗಳು. ದೇಶದಲ್ಲಿ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಪ್ರಜೆಯಾಗಿದ್ದು ಪೆಟ್ರೋಲ್ ಬಂಕ್ ಅಲ್ಲಿ ತನ್ನ ಕೆಲಸವನ್ನ ಪ್ರಾರಂಭ ಮಾಡಿ ನಂತರ ದಿನಗಳಲ್ಲಿ ಮಸಾಲಾ ಐಟಂಗಳ ವ್ಯಾಪಾರ ಮಾಡಿ ಶೇರು ಮಾರ್ಕೆಟ್ಗೆ ಬಂದು ನಂತರ ಟೆಲಿಕಾಂ ವ್ಯಾಪಾರಕ್ಕೆ ಬಂದು ಆಯಿಲ್ ವ್ಯಾಪಾರಕ್ಕೆ ಬಂದು ಈ ರೀತಿ ಹಂತವಾಗಿ ಬೆಳೆದು ದೇಶದಲ್ಲಿ ಶ್ರೀಮಂತ ಕುಟುಂಬ ಅಂತ ಗುರುತಿಸಿಕೊಂಡಿರುವಂತಹ ಒಂದು ಕುಟುಂಬ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ಕುಟುಂಬನೇ. ಆ ಕುಟುಂಬ ಕಳೆದ 5 ತಿಂಗಳಿಂದ ಯಾವ ರೀತಿಯಂತ ನಷ್ಟಗಳನ್ನ ಅನುಭವಿಸ್ತಾ ಬರ್ತಿದೆ ಅಂದ್ರೆ, ಕಳೆದ 5 ತಿಂಗಳುಗಳಿಂದ ನಿರಂತರವಾಗಿ ಪ್ರತಿ ದಿನಕ್ಕೆ 1700 ಕೋಟಿ ನಷ್ಟವನ್ನ ಅನುಭವಿಸ್ತಾ ಬರ್ತಿದೆ. ಆಯಿಲ್ ವ್ಯಾಪಾರದಲ್ಲಿ ಪ್ರಾಫಿಟ್ ಬರ್ತಿಲ್ಲ, ಟೆಲಿಕಾಂ ಅಲ್ಲಿ ಸಬ್ಸ್ಕ್ರೈಬರ್ ಕಮ್ಮಿ ಆದ್ರು, ರಿಟೇಲರ್ ಅಲ್ಲಿ ಗ್ರೋತ್ ಆಗಿಲ್ಲ. ಈ ರೀತಿ ನಾನಾ ಸಮಸ್ಯೆಗಳಿಂದ ಪ್ರತಿ ದಿನಕ್ಕೆ 1700 ಕೋಟಿ ನಷ್ಟ, ಒಂದು ತಿಂಗಳಿಗೆ ಸುಮಾರು 50,000 ಕೋಟಿಯಷ್ಟು ನಷ್ಟಗಳಾಗ್ತಿದೆ. ನಿರಂತರವಾಗಿ 5 ತಿಂಗಳುಗಳಿಂದ ಈ ನಷ್ಟಗಳನ್ನ ಅನುಭವಿಸ್ತಾನೆ ಬರ್ತಿದ್ದಾರೆ. ಜುಲೈ 2024ರಲ್ಲಿ 21 ಲಕ್ಷ ಕೋಟಿವರೆಗೂ ಕೂಡ ಅವರ ವ್ಯಾಪಾರ ತಲುಪಿತ್ತು. ಆದರೆ ಈಗ ಅದು ಕೇವಲ 16 ಲಕ್ಷ ಕೋಟಿ ರೂಪಾಯಿಗೆ ಬಂದು ನಿಂತಿದೆ. ಅಂದ್ರೆ 5 ಲಕ್ಷ ಕೋಟಿ ರೂಪಾಯಿಗಳ ನಷ್ಟ. ಅವರ ಸಂಪತ್ತು 120 ಬಿಲಿಯನ್ ಇತ್ತು, ಈಗ 90 ಬಿಲಿಯನ್ಗೆ ಬಂದು ನಿಂತಿದೆ. ಇವರಿಗೆ ಅತಿ ಹೆಚ್ಚು ಪ್ರಾಫಿಟ್ ಬರ್ತಿದ್ದದ್ದು ಆಯಿಲ್ ಬಿಸ್ನೆಸ್ ಅಲ್ಲಿ. ಸುಮಾರು 66% ಪ್ರಾಫಿಟ್ ಆಯಿಲ್ ಬಿಸ್ನೆಸ್ ಅಲ್ಲಿ ಬರ್ತಿತ್ತು. 66% ಬರ್ತಿದ್ದಂತ ಪ್ರಾಫಿಟ್ ಈಗ 29%ಗೆ ಕುಸಿದಿದೆ. ಇಷ್ಟು ಕುಸಿಯಕ್ಕೆ ಕಾರಣ ಏನು ಅಂದ್ರೆ, ಅತಿ ಹೆಚ್ಚು ಎಲೆಕ್ಟ್ರಿಕ್ ಮತ್ತು ಸೋಲಾರ್ ವೆಹಿಕಲ್ ಗಳನ್ನ ಜನ ಬಳಸ್ತಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಇಂದ ಜನ ದೂರ ಹೋಗ್ತಿದ್ದಾರೆ. ಅದರ ಜೊತೆಗೆ ರೂಪಾಯಿಯ ಮೌಲ್ಯ ಕುಸಿತ ಕಾಣ್ತಿದೆ, ಡಾಲರ್ ಏರಿಕೆ ಆಗ್ತಿದೆ. ಇವರು ಕ್ರೂಡ್ ಆಯಿಲ್ ತಗೊಳ್ಬೇಕಾದ್ರೆ ಅವರಿಗೆ ಡಾಲರ್ ಲೆಕ್ಕದಲ್ಲೇ ಪೇಮೆಂಟ್ ಅನ್ನ ಮಾಡ್ಬೇಕಿರುತ್ತೆ. ಇಂಥ ವಿಚಾರಗಳಿಂದ ಆಯಿಲ್ ಬಿಸ್ನೆಸ್ ಅಲ್ಲಿ ಸಂಪೂರ್ಣವಾಗಿ ಕುಸಿತ ಕಂಡಿದ್ದಾರೆ. ನಂತರ ಅತಿ ಹೆಚ್ಚು ಪ್ರಾಫಿಟ್ ತಂದು ಕೊಡ್ತಿದ್ದಂತ ವ್ಯಾಪಾರ ಅಂದ್ರೆ ಅದು ಟೆಲಿಕಾಂ ವ್ಯಾಪಾರ. ಅದರಿಂದ ಸುಮಾರು 39% ಅಷ್ಟು ಅವ್ರಿಗೆ ಪ್ರಾಫಿಟ್ ಬರ್ತಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಟೆಲಿಕಾಂ ಇಂದ ಸುಮಾರು 1,65,00,000 ಜನರು ಆ ಸಿಮ್ ಅನ್ನ ಬದಲಿಸಿ BSNL ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, VI ಹೋಗಿದ್ದಾರೆ. ಇಷ್ಟು ಕಸ್ಟಮರ್ ಕೇವಲ 4-5 ತಿಂಗಳಲ್ಲಿ ಹೋಗಕ್ಕೆ ಮೂಲ ಕಾರಣ ಏನಂದ್ರೆ, ಅವರ ಮಗನ ಮದುವೆ ಸಮಯದಲ್ಲಿ ಅವರು ಬೆಲೆಯನ್ನ ಜಾಸ್ತಿ ಮಾಡಿದ್ರು. ಆ ಬೆಲೆಯನ್ನ ಜಾಸ್ತಿ ಮಾಡುವ ಸಮಯದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂತು. ಅವರ ಮಗನ ಮದುವೆಗೆ ನಾನು ಮುಯಿ ಇಟ್ಟೆ ಅನ್ನುವ ವಿಚಾರ. ಯಾವ ರೀತಿ ಮುಯಿ ಇಟ್ಟೆ ಅಂತ ಕೇಳಿದಾಗ, ಅವರ ಮಗನ ಮದುವೆಯ ಖರ್ಚಿಗಾಗಿ ಮೊಬೈಲ್ ರೀಚಾರ್ಜ್ ಅನ್ನ ಹೆಚ್ಚು ಮಾಡಿದ್ದಾರೆ. ಮೊಬೈಲ್ ರೀಚಾರ್ಜ್ ಮಾಡುವುದರ ಮೂಲಕ ಅವರ ಮಗನಿಗೆ ನಾನು ಮುಯಿ ಇಟ್ಟೆ ಅನ್ನೋ ವಿಚಾರ ಪ್ರತಿಯೊಬ್ಬರು ಕೂಡ ಮಾತಾಡ್ಕೊಂಡ್ರು. ಈ ವಿಚಾರವನ್ನು ಸುಮಾರು 1,65,00,000 ಜನರು ಪರ್ಸನಲ್ ಆಗಿ ತೆಗೆದುಕೊಂಡು ಆ ಟೆಲಿಕಾಂ ಸಿಮ್ ನಿಂದ ಬೇರೆ ಸಿಮ್ಗೆ ವರ್ಗಾವಣೆ ಆದರು. ಸಿಮ್ ಬದಲಾವಣೆ ಮಾಡೋದಾಗಿರ್ಬೋದು, ಎಲೆಕ್ಟ್ರಿಕ್ ಮತ್ತು ಸೋಲಾರ್ ವೆಹಿಕಲ್ ಗಳನ್ನ ಖರೀದಿ ಮಾಡೋದಾಗಿರ್ಬೋದು, ಸುಮಾರು 5-6 ವರ್ಷಕ್ಕೆ ಆಗುವಂತ ನಷ್ಟಗಳು. ಒಬ್ಬರು ಎಲೆಕ್ಟ್ರಿಕ್ ವೆಹಿಕಲ್ ತಗೊಂಡ್ರು ಅಂದ್ರೆ ಮತ್ತೆ ಅವರು 5-6 ವರ್ಷಕ್ಕೆ ಬೇರೆ ಯಾವುದೇ ಗಾಡಿಗಳನ್ನ ತಗೊಳ್ಳಲ್ಲ. ಆ 5-6 ವರ್ಷ ಕೂಡ ಅವರು ಪೆಟ್ರೋಲ್ ಬಳಸುವಂತೆ ಇರಲ್ಲ. ಅದೇ ರೀತಿ ನಾವು ಸಿಮ್ ಗಳನ್ನ ಬಳಸಿದ್ರೆ 1 ವರ್ಷನ 2 ವರ್ಷನ 3 ವರ್ಷ ಇಷ್ಟು ದೀರ್ಘ ಸಮಯಗಳ ಕಾಲ ಆ ಸಿಮ್ ಗಳನ್ನ ನಾವು ಬಳಕೆ ಮಾಡ್ತೇವೆ. ಇದು ಎರಡೂ ಸೆಂಟ್ರಲ್ ಕೂಡ ದೊಡ್ಡ ಹೇಟ್ ಅನ್ನು ಅವರು ತಿಂದ್ರು, ಅತಿ ದೊಡ್ಡ ನಷ್ಟವನ್ನು ಅವರು ಅನುಭವಿಸಿದ್ರು. ನಂತರ ಬರೋದು ರಿಟೇಲರ್ ಸೇಲ್ಸ್. ರಿಟೇಲ್ ಬಿಸ್ನೆಸ್ ಅಲ್ಲಿ ಈಗ ಅನೇಕ ದೊಡ್ಡ ಕಂಪನಿಗಳು ಒಳ ಬಂದಾಗಿದೆ. ತುಂಬಾ ಫೈಫಟ್ ಇದೆ. ಡಿಮಾರ್ಟ್ ಆಗಿರ್ಬೋದು, ಸೂಪರ್ ಬಜಾರ್ ಆಗಿರ್ಬೋದು, ಸೂಪರ್ ಮಾರ್ಕೆಟ್ ಆಗಿರ್ಬೋದು. ಇದರ ಜೊತೆಗೆ ಸಣ್ಣ ಗ್ರೋಸರಿ ಶಾಪ್ ಗಳು ಕೂಡ ಸೂಪರ್ ಮಾರ್ಕೆಟ್ ಆಗಿ ಅದನ್ನ ಬದಲಾಯಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಹೋಮ್ ಡೆಲಿವರಿ ಆಗಿರ್ಬೋದು, ಇಂತ ಅನೇಕ ವ್ಯವಸ್ಥೆಗಳನ್ನ ನೀಡುವುದರಿಂದ ರಿಟೇಲ್ ಅಲ್ಲೂ ಕೂಡ ಸುಮಾರು 2-3 ವರ್ಷಗಳಿಂದ ಲಾಭವಿಲ್ಲ, ನಷ್ಟವಿಲ್ಲ, ಈ ರೀತಿ ನಡೀತಿದೆ. ಇನ್ನು ಬಟ್ಟೆ ವಿಚಾರಕ್ಕೆ ಬರುವುದಾದ್ರೆ ಜೂಡಿಯೋ ಆಗಿರ್ಬೋದು, ಟ್ರೆಂಡ್ಸ್ ಆಗಿರ್ಬೋದು, ಇಂತ ಅನೇಕ ಕಂಪನಿಗಳು ಒಳಗೆ ಪ್ರವೇಶ ಮಾಡಿ ಅವರದ್ದೇ ಆದಂತಹ ಕಸ್ಟಮರ್ ಅನ್ನು ಅವರು ಪಡೆದುಕೊಂಡಿದ್ದಾರೆ. ಅದರ ಜೊತೆಗೆ ಆನ್ಲೈನ್ ನಲ್ಲೂ ಕೂಡ ಅನೇಕ ಕಂಪನಿಗಳು ಅವರದ್ದೇ ಆದ ರೀತಿಯಲ್ಲಿ ವ್ಯಾಪಾರಗಳನ್ನ ಮಾಡ್ತಿದ್ದಾರೆ. ಅಲ್ಲಿ ಕೂಡ ನಷ್ಟವೇ ಆಗ್ತಿದೆ. ಈ ರಿಟೇಲ್ ಬಿಸ್ನೆಸ್ ನ ಮೇಲೆ ತರಬೇಕಾದ್ರೆ ಸ್ಟೋರ್ಸ್ ಗಳು ಹೆಚ್ಚು ಮಾಡಬೇಕಾಗುತ್ತೆ. ಕೆಲವು ತಿಂಗಳುಗಳಲ್ಲಿ ಎಷ್ಟು ಸ್ಟೋರ್ಸ್ ಗಳನ್ನ ಹೆಚ್ಚು ಮಾಡಿದ್ದಾರೆ ಅಂದ್ರೆ 463 ಸ್ಟೋರ್ಸ್ ಗಳನ್ನ ಹೆಚ್ಚು ಮಾಡಿದ್ರೆ
438 ಸ್ಟೋರ್ಸ್ಗಳನ್ನು ಇವರು ಮುಚ್ಚಿದ್ದಾರೆ. ಅಲ್ಲಿಗೆ ಕೇವಲ 28 ಸ್ಟೋರ್ಗಳನ್ನು ಮಾತ್ರ ಹೆಚ್ಚು ಮಾಡ್ದಂಗಾಯ್ತು. ಈ 28 ಹೊಸ ಸ್ಟೋರ್ಗಳು ಕಸ್ಟಮರ್ಗಳನ್ನ ಪಡೆಯಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತೆ. ಈ ಬಿಸ್ನೆಸ್ ನಲ್ಲೆಲ್ಲ ಇಷ್ಟು ಲಾಸ್ ಆಗ್ತಿರುವ ವಿಚಾರ ಅವ್ರು ಗೊತ್ತಿದ್ದು ಅವ್ರು ಸುಮ್ಮನಿದ್ದಾರೆ ಅಂದ್ರೆ ಖಂಡಿತವಾಗಿ ಅವರು ಸುಮ್ಮನಿಲ್ಲ. ಅವರು ನ್ಯೂ ಎನರ್ಜಿ ಬಿಸ್ನೆಸ್ ಮೇಲೆ ಅತಿ ಹೆಚ್ಚು ಒಲವನ್ನ ಹೊಂದಿದ್ದಾರೆ. ಈ ಬಿಸ್ನೆಸ್ ಗಂತಾನೆ ಸುಮಾರು 75,000 ಕೋಟಿ ರೂಪಾಯಿಗಳನ್ನ ಅವರು ಇನ್ವೆಸ್ಟ್ ಮಾಡ್ತಿದ್ದಾರೆ. ಆದ್ರೆ ಇದು ಸ್ಟಾರ್ಟ್ ಆಗ್ತಿರೋದು ಕೆಲವು ಕಾರಣಗಳಿಂದ ಡಿಲೇ ಆಗ್ತಿದೆ. ಇದು ಸ್ಟಾರ್ಟ್ ಆದ ನಂತರ ಒಂದು ಕರೆಕ್ಟ್ ಆದ ಪೊಸಿಷನ್ಗೆ ಬರಕ್ಕೆ ಇನ್ನೂ ಸುಮಾರು 3 ರಿಂದ 4 ವರ್ಷಗಳ ಕಾಲ ಸಮಯ ಬೇಕಾಗುತ್ತೆ. ಪ್ರಸ್ತುತ ಸಿಚುವೇಶನ್ ನಲ್ಲಿ ಭಾರತದ ಶ್ರೀಮಂತ ಕುಟುಂಬ ಅಂತ ಅನಿಸಿಕೊಂಡಂತ ಆ ಕುಟುಂಬ ನಷ್ಟದಲ್ಲಿ ಇರುವುದಂತೂ ಸತ್ಯ. ದೇಶದ ಪ್ರಧಾನಮಂತ್ರಿ ಅವರಿಗೆ ಆಪ್ತ ಮಿತ್ರನಾಗಿದ್ದು ಕೂಡ ಪ್ರತಿದಿನಕ್ಕೆ 1,700 ಕೋಟಿಯಷ್ಟು ನಷ್ಟಗಳನ್ನು ಅನುಭವಿಸ್ತಿದ್ದಾರೆ ಅಂದ್ರೆ ಇನ್ನು ಸಾಮಾನ್ಯ ಜನರು ಎಷ್ಟು ಕಷ್ಟಗಳನ್ನ ಪಡ್ತಿದ್ದಾರೆ ಅನ್ನೋ ಸತ್ಯ ಅವರಿಗೆ ಗೊತ್ತು. ವಿಡಿಯೋನ ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳು ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನ ಈ ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.